ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಶಾಸಕರು ಅಡ್ಡಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರ ರಾಜಕೀಯ ಹತಾಶೆಯ ಕೆಲಸ ಇದು. ವಿಧಾನಸೌಧದಲ್ಲಿ ರಾಜ್ಯಪಾಲರಿಗೆ ಅಗೌರವ ತೋರಿದ್ದು ಇದೇ ಮೊದಲು. ಬಿಜೆಪಿ ಶಾಸಕರ ವರ್ತನೆಗೆ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದಕ್ಕೂ ಇದು ಪ್ರಯೋಜನ ಆಗುವುದಿಲ್ಲ. ಅಧಿಕಾರಕ್ಕಾಗಿ ಬಿಜೆಪಿಯವರು ನೀಚ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ನೀಚ ಕೆಲಸಕ್ಕೆ ಬಿಜೆಪಿಯವರು ಹೋಗಬಾರದು. ಮೂರ್ನಾಲ್ಕು ಬಿಜೆಪಿ ಶಾಸಕರು ಮುಂಬೈನಲ್ಲಿದ್ದಾರೆ. ಮುಂಬೈನಲ್ಲಿ ಇದ್ಕೊಂಡು ಅವ್ರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಸಮಯ ಬಂದಾಗ ನಮ್ಮ ಪಕ್ಷ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಮೇಲೆ ಬಿಜೆಪಿಯವರ ಗದ್ದಲ ಮಾಡೋದು ಶೋಭೆ ತರುವಂಥದ್ದಲ್ಲ, ಅದು ಸಂವಿಧಾನಕ್ಕೆ ಅಗೌರವ ತೋರಿರೋದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಜೊತೆಗೆ ಇದೇ ರೀತಿಯಂಥ ಅಭಿಪ್ರಾಯವನ್ನು ಎಂ ಬಿ ಪಾಟೀಲ್ ಅವರು ಕೂಡ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ. ರಾಜಕೀಯದ ಹತಾಶಿನ ಕಾರ್ಯಕ್ರಮ. ರಾಜ್ಯಪಾಲರಿಗೆ ಈ ರೀತಿ ಈ ಒಂದು ವಿಧಾನಸೌಧ ಬಂದ ಮೇಲೆ ನನ್ನ ಅನುಭವದಲ್ಲಿ 7ನೇ ಬಾರಿ ವಿಧಾನಸೌಧ ಪ್ರವೇಶ ಮಾಡಿದ್ದೀನಿ. ಯಾರು ಈ ರೀತಿ ಗವರ್ನರ್ಗೆ ಅಗೌರವನ ತೋರಿಸಿರಲಿಲ್ಲ. ಸೊ ಹತಾಶರಿಂದ ಇವತ್ತು ಸರ್ಕಾರ ಮಾಡ್ತೀವಿ, ಬಜೆಟ್ ಮಂಡನೆ ಮಾಡೋಕ್ಕಾಗೋದಿಲ್ಲ ಅಂತ ಏನೇನು ಒಂದು ನಡೀತಾ ಇದೆ, ಒಂದು ಪ್ರಯತ್ನ ಇದು ಕಾಣ್ತಾ ಇದೆ. ಸೊ ಅದರಿಂದ ಇದು ಏನಕ್ಕೂ ಅನುಕೂಲ ಆಗೋದಿಲ್ಲ. ಸೊ ಎಷ್ಟು ಅಧಿಕಾರಕ್ಕೋಸ್ಕರ ಎಂತೆಂಥ ನೀಚ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ ಬಿಜೆಪಿ ಸ್ನೇಹಿತರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಬಾಂಬೆಯಲ್ಲಿ 3-4 ಜನ MLAಗಳು ಬಿಜೆಪಿ MLAಗಳು ಕೂತ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ ಅಂತ ಕೂಡ ನಮಗೆಲ್ಲ ಅರಿವಿದೆ. ಅದನ್ನು ಆಮೇಲೆ ನೆಕ್ಸ್ಟ್ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ನಂಬರ್ 1, ಈ ಥರ ರಾಜ್ಯಪಾಲರ ಭಾಷಣ ಕಡ್ಡಿ ಮಾಡುವಂಥದ್ದು ಶೋಭೆ ತರುವಂಥದ್ದಲ್ಲ. ನಮ್ಮ ಸಂವಿಧಾನವನ್ನು, ಗವರ್ನರರ ಘನತೆವತ್ತ ರಾಜ್ಯಪಾಲರ ಒಂದು ಗೌರವಕ್ಕೆ ಅವರು ಮಾತನಾಡುವಾಗ ಈ ರೀತಿ ವೆಲ್ನಲ್ಲಿ ಬಂದು ಅಬ್ಸ್ಟ್ರಕ್ಟ್ ಮಾಡುವಂಥದ್ದು ಸರಿಯಾದಂಥದ್ದಲ್ಲ. ಅವರು ಬಹುಶಃ BJP-ಅವರಿಗೆ ಸಂವಿಧಾನ ಮೇಲೆ, ಈ ಥರ ನಮ್ಮ ಲೆಗಿಸ್ಲೇಚರ್ಸ್ ಪ್ರೊಸೀಜರ್ಸ್ ಬಗ್ಗೆ, ರಾಜ್ಯಪಾಲರ ಇದಕ್ಕೆ ಗೌರವ ಕೊಡುವಂಥದ್ದು ಇಂಥದ್ದು ಯಾವುದೂ ಕೂಡ ಬಹುಶಃ ಅದು BJP-ಅವರಿಗೆ ತಿಳಿಲಾರ್ದಂಥದ್ದು. ಯಾಕಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊಂಟಂಥ ಜನ ಇವರು. ಅದಕ್ಕೆ ದುರ್ದೈವ ಸಂಗತಿ ಈ ರೀತಿ ಆಗೋದ್ರಿಂದ ಅದು ಕರ್ನಾಟಕ ರಾಜ್ಯಕ್ಕೆ ಒಂದು ದಿವಸ ಏನು ಒಂದು ಭವ್ಯವಾದಂಥ ಇತಿಹಾಸ ನಮ್ಮದಿದೆ, ಪರಂಪರೆ ಇದೆ, ನಮ್ಮ ಗೌರವ ಇದೆ, ಅದಕ್ಕೆ ಧಕ್ಕೆ ತರುವಂಥದ್ದಾಗ್ತದೆ.